ಬೆಂಗಳೂರಿನಲ್ಲಿ ಬಿ ಖಾತಾದಾರರು ಎಲ್ಲದಕ್ಕೂ ಹರಸಾಹಸ ಪಡಬೇಕಾಗಿತ್ತು. ಆದ್ರೀಗ ಎ ಖಾತಾದಂತೆಯೇ ಬಿ ಖಾತಾದಾರರಿಗೂ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಬಿ ಖಾತಾದಾರರಿಗೂ ಸರ್ಕಾರದಿಂದ ಗುಡ್ ನ್ಯೂಸ್. ಬಿ ಖಾತಾದಾರರಿಗೆ ಮಾನ್ಯತೆ ನೀಡಲು ಕ್ಯಾಬಿನೆಟ್ ಒಪ್ಪಿಗೆ. ಬೆಂಗಳೂರಲ್ಲಿ ಬಿ ಖಾತಾ ನಿವೇಶನದಾರರಿಗೆ ಖಾತೆ ಮಾಡಿಸೋದೇ ದೊಡ್ಡ ಟೆನ್ಷನ್ ಆಗಿತ್ತು. ಆದ್ರೀಗ ಸರ್ಕಾರ ಬಿ ಖಾತಾದಾರರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಎ ಖಾತಾದಂತೆಯೇ ಬಿ ಖಾತಾದಾರರಿಗೂ ಮಾನ್ಯತೆ ಸಿಗಲಿದೆ. ಖಾತಾ ನೀಡುವ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ಒಪ್ಪಿಗೆ ದೊರಕಿದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಪ್ರದೇಶದಲ್ಲಿ ಅನ್ವಯವಾಗುವಂತೆ ಎ ಖಾತಾ ಬಿ ಖಾತಾ ನೀಡುವ ಬಗ್ಗೆ ಕ್ಯಾಬಿನೆಟ್ ಒಪ್ಪಿಗೆ ನೀಡಿದೆ. ಆದರೆ 2020 ಮೇ 22ರಿಂದ 2024 ಸೆಪ್ಟೆಂಬರ್ 30 ಒಳಗೆ ರಿಜಿಸ್ಟರ್ ಆಗಿರುವ ಬಿ ಖಾತಾಗಳಿಗೆ ಮಾತ್ರ ಇದು ಅನ್ವಯವಾಗಲಿದೆ. ಕಾನೂನು ಬಾಹಿರ ಕಟ್ಟಡ ನಿರ್ಮಾಣಕ್ಕೆ ಬ್ರೇಕ್ ಹಾಕಲು ಮತ್ತು ಅನಧಿಕೃತ ಬಡಾವಣೆ ನಿರ್ಮಾಣವನ್ನು ತಡೆಯಲು ಸರ್ಕಾರ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಹಲವು ಮಾನದಂಡಗಳನ್ನು ಅನುಸರಿಸಿ ಬಿ ಖಾತಾದಾರರಿಗೂ ಈ ಖಾತಾ ನೀಡೋಕೆ ಒಪ್ಪಿಗೆ ನೀಡಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಇನ್ನೂ 15 ಲಕ್ಷ ಈ ಖಾತಾ ಬಾಕಿ. ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಈ ಖಾತಾ ಕಡ್ಡಾಯ ಅಂತ ಶಾಕ್ ನೀಡಿದ್ದ ಪಾಲಿಕೆ ಇದೀಗ ಈ ಖಾತಾ ಹಂಚಿಕೆಯಲ್ಲಿ ತಾನೇ ಎಡವಿದೆ. ಪ್ರತಿ ವಾರ್ಡ್ಗೆ ದಿನಕ್ಕೆ ಕೇವಲ 8 ಈ ಖಾತಾಗಳನ್ನು ಪಾಲಿಕೆ ಹಂಚಿಕೆ ಮಾಡ್ತಿದೆ. ಇನ್ನು 15 ಲಕ್ಷ ಈ ಖಾತಾ ಬಾಕಿ ಉಳಿದಿವೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಪದೇ ಪದೇ ಸರ್ವರ್ ಕೈ ಕೊಡ್ತಿರೋದು ಆಸ್ತಿ ಮಾಲೀಕರನ್ನ ಕಂಗಾಲಾಗಿಸಿದೆ. ಅದ್ರ ಬಗ್ಗೆ ಕೆಲವು ನ್ಯೂನತೆಗಳು ಕಾಣ್ತದೆ. ಯಾಕೆ ಅಂದರೆ ಸಬ್ ರಿಜಿಸ್ಟ್ರಾರ್ಸ್ಗೆ ಬಂದು ಅಲೆಯೋದು ತಪ್ಪುತ್ತೆ. ಪ್ಲಸ್ಸು ಖಾತಾ ಅಪ್ಲೋಡ್ ಮಾಡ್ತೀವಿ, ಅಪ್ಲೋಡ್ ಮಾಡಿದಾಗಲೂ ಅಲ್ಲಿ ನಾಟ್ ಟ್ರಾನ್ಸಿಟಬಲ್ ಅಂತ ಬರುತ್ತೆ. ಅದು ಏನಕ್ಕೆ ಈ ಸಿನೂ ಅಪ್ಲೋಡ್ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ, ಆಮೇಲೆ ಡಿನಾಮಿನೇಷನ್ ಕಟ್ಟಿಂದ ಬರುತ್ತೆ. ಭೂ ಸುರಕ್ಷಾ ಯೋಜನೆ ವಿಳಂಬಕ್ಕೆ ಕೃಷ್ಣ ಭೈರೇಗೌಡ ಗರಂ. ಇನ್ನು ಭೂ ಸುರಕ್ಷಾ ಯೋಜನೆ ರಾಜ್ಯಾದ್ಯಂತ ಯಶಸ್ವಿಯಾಗಿದೆ. ಆದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ವಿಳಂಬವಾಗ್ತಿದೆ. ವಿಕಾಸಸೌಧದಲ್ಲಿ ನಡೆದ ಸಭೆಯಲ್ಲಿ ಈ ಬಗ್ಗೆ ಕೆರಳಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡ್ರು. ಮಾತಾಡ್ಕೊಳಕ್ಕೆ ಏನ್ ರೋಗ ನಿಮ್ಗೆ? ರೋಗ ಏನ್ರಿ ಮಾತಾಡ್ಕೊಳಕ್ಕೆ? ಯಾವ ಕಾಯಿಲೆ ಬಂದಿದೆ ರೀ ನಿಮ್ಗೆ? ನಿಮ್ಗೆ ಕಾಯಿಲೆ ಇದೆಯಾ, ಅವ್ರಿಗೆ ಕಾಯಿಲೆ ಇದೆಯಾ? ಏನ್ ಮಾತಾಡ್ತೀರಿ ಹೇಳಿದಿರಿ ಅಂತೇಳಿ ನಾಚಿಕೆ ಆಗ್ಬೇಕು ನಿಮ್ಗೆ. ಇಷ್ಟು ನೆಪಗಳಿಂದ ಬಂದು ಹೇಳ್ತೀರಾ? ಏನ್ರಿ ಹೇಳ್ತಾ ಇದ್ದಾರೆ ಹೇಳ್ರಿ, ಉತ್ತರ ಕೊಡ್ರಿ ಅವ್ರಿಗೆ. ಒಂದ್ ಕಡೆ ಬಿ ಖಾತಾ ಸಲ್ಲಿಸು ಅಂತ ನಿವೇಶನದಾರರು ನಿಟ್ಟುಸಿರು ಬಿಡ್ತಿರುವಾಗಲೇ ಈ ಖಾತಾ ವಿಳಂಬ ಮತ್ತು ಭೂ ಸುರಕ್ಷಾ ಯೋಜನೆ ವಿಳಂಬ ಮತ್ತಷ್ಟು ಟೆನ್ಷನ್ ಹೆಚ್ಚಿಸಿದೆ. ಶಾಂತಮೂರ್ತಿ ಜೊತೆ ಹರೀಶ್, TV9 ಬೆಂಗಳೂರು.